2019 ಆಯೋಗ ರಚನೆ ಮಾಡಿದ ನಂತರ ಅದು 2020 ತನಕ ಕೂಡ ಆಯೋಗ ಏನಿದೆನೋ ಅದು ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡಿ ಈ ಸಮುದಾಯಗಳ ಪರವಾಗಿ ಎಲ್ಲ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ. 2022 ಅಕ್ಟೋಬರ್ದಲ್ಲಿ ವರದಿ ಸಲ್ಲಿಸುತ್ತೆ. 2020ರಲ್ಲಿ ಯಾರು ಬರ್ತಾರ? ಅವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು 27ರಲ್ಲಿ ಮುಖ್ಯಮಂತ್ರಿ ಆಗ್ತಾರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಟೈಮಲ್ಲಿ 30 ವರ್ಷಗಳಿಂದ ಯಾರು ಮಾಡಲಿಲ್ಲಲ್ಲ ಅನ್ನೋ ಯೋಚನೆಯನ್ನು ಮಾಡಿ ಅವತ್ತು ಯಡಿಯೂರಪ್ಪ ಇದ್ರು, ಅವತ್ತು ಸನ್ಮಾನ್ಯ ಸದಾನಂದ ಗೌಡರು ಇದ್ರು, ನಮ್ಮ ಹಿರಿಯರಾದಂತ ಸಿ ಟಿ ರಮೇಶ್ ಇದ್ರು, ನಾಗೇಶ್ ಅಣ್ಣವರು ಇದ್ರು. ಏನ್ರಿ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದರೆ ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳಾದ್ರು ಯಾವನು ಕೂಡ ಮೀಸಲಾತಿಯನ್ನು ಮಾಡಕ್ ಆಗ್ಲಿಲ್ಲಲ್ಲ, ಜಾಸ್ತಿ ಮೀಸಲಾತಿ ಮಾಡಕ್ ಆಗ್ಲಿಲ್ಲ ಅಂತೇಳಿ ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತೀರ್ಮಾನ ತಗೊಂಡಿದೆ. ಏನು 30 ವರ್ಷ ಹೋರಾಟಕ್ಕೆ ಎಲ್ಲ ಒಂದು ಕಡೆ ತಿಲಾಂಜಲಿ ಆಗಬೇಕು ಅನ್ನೋ ಕಾರಣದಿಂದ, ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಅವತ್ತು SC ಸಮುದಾಯಕ್ಕೆ 15 ಇದ್ದಿದ್ದು 2% ಜಾಸ್ತಿ ಮಾಡಿ ಅದು 17% ಮೀಸಲಾತಿ ಮಾಡುತ್ತೆ. ಅದೇ ರೀತಿಯಲ್ಲಿ ಕೂಡ SC ಸಮುದಾಯಕ್ಕೆ ಇವತ್ತು 3% ಇತ್ತು, ಆ 3% ಇದ್ದಿದ್ದು 7% ಮೀಸಲಾತಿ ಮಾಡಿ ಅವತ್ತು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ, ಅವತ್ತು ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೆ, ಗೋವಿಂದ ಕಾರಜೋಳ ಇದ್ರು, ಅನೇಕ ಮಂದಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವತ್ತು ಸರ್ಕಾರ ತೀರ್ಮಾನ ತಗೊಂತದೆ. 15ರಿಂದ 17%, 3% ಇದ್ದು 7% ಅನ್ನೋ ತೀರ್ಮಾನವನ್ನು ತಗೊಂತದೆ. ನಂತರ ದಿನಗಳಲ್ಲಿ ಅದನ್ನ ಅಲ್ಲೇ ಬಿಡಲ್ಲ. ಅದನ್ನ ನಾವು ಏನು ತೀರ್ಮಾನವನ್ನು ತಗೊಂಡ ನಂತರ ನಾಗಮೋಹನ್ ಆಯೋಗ ಆಯ್ತು, ನಾಗಮೋಹನ್ ವರದಿ ಕೊಟ್ಟರು. ವರದಿ ಕೊಟ್ಟ ನಂತರ ಇವತ್ತು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದಂತ ಟೈಮಲ್ಲಿ ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಮಾಡಿದ ನಂತರ ಮತ್ತೆ ಯಾರನ್ನು ಪ್ರಶ್ನೆ ಮಾಡಬಾರ್ದಲ್ಲ ಅಂದೇಳಿ ಅವತ್ತು ಸಿದ್ದರಾಮಯ್ಯ ಕರೀತಾರ, ಸರ್ವಪಕ್ಷಗಳ ಸಭೆ ಕರೀತಾರ. ರಮೇಶ್ ಇದ್ರು, ಸರ್ವಪಕ್ಷಗಳ ಸಭೆ ಕರೆದಂತ ಟೈಮಲ್ಲಿ ಕುಮಾರಸ್ವಾಮಿ ಬರ್ತಾರ. ಅವತ್ತು JDS ಪಕ್ಷ, ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಇತರ ಪಕ್ಷದಲ್ಲಿದ್ದಂತ ಎಲ್ಲ ಪ್ರಮುಖರನ್ನು ತಗೊಂಡು ಅಭಿಪ್ರಾಯವನ್ನು ತಗೊಂಡಂತ ಟೈಮಲ್ಲಿ ಸಿದ್ದರಾಮಯ್ಯರನ್ನ ಅವ್ರ ಭಾಷಣ ಕೇಳಿ ಅವರೇ ಹೇಳ್ತಾರ, ನೋಡಿ ಸರ್ವಪಕ್ಷಗಳು ಏನ್ ಸಭೆಯನ್ನು ಮಾಡಿದಾರೋ, ನೀವೇನು ಭಾರತೀಯ ಜನತಾ ಪಾರ್ಟಿಯವರು ಏನೋ 30 ವರ್ಷಗಳ ಹೋರಾಟದಿಂದ ತಗೊಂಡಿರುವಂತ ತೀರ್ಮಾನ ಮೀಸಲಾತಿ 3 ಇದ್ದಿದ್ದು 7, 15 ಇದ್ದಿದ್ದು 17 ಏನ್ ಮಾಡ್ತಾ ಇದ್ರು ಅದು ಕರೆಕ್ಟ್ ಆಗಿದೆ. ಅದನ್ನ ನಾನು ಎಲ್ಲಾ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸ್ತೀನಿ ಅನ್ನಂತ ಮಾತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಹೇಳಿದಂತ ಮಾತು, ಅವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹೇಳಿದಂತ ಮಾತು, ಸರ್ವಪಕ್ಷದಲ್ಲಿದ್ದಂತ ಎಲ್ಲ ನಾಯಕರು ಹೇಳಿದಂತ ಮಾತು, ಮೀಸಲಾತಿ ನಾವು ಜಾಸ್ತಿ ಮಾಡುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಬೆಂಬಲವನ್ನು ಕೊಡ್ತೀರಿ ಅನ್ನಂತ ಮಾತು ರಮೇಶ್ ಅವರು ಕೂಡ ಇದ್ರು. ಅವತ್ತು ಕೇಳಬಹುದು, ಎಲ್ಲರೂ ಕೂಡ ಅವತ್ತು 3ನೇ ಮಾಡಿದಲ್ಲಿ ಕುಂತು ನಾವೆಲ್ಲರೂ ಕೂಡ ಅವೆಲ್ಲರೂ ಧನ್ಯವಾದಗಳನ್ನು ತಿಳಿಸಂತ ಕೆಲಸ ಮಾಡಿದ್ವಿ. ಆದ್ರೆ ಇವತ್ತು ಸರ್ಕಾರ ಜಾರಿ ಮಾಡಿದಂತ ಮೀಸಲಾತಿ ಅದನ್ನ ಸರ್ವಪಕ್ಷಗಳು ಕರೆದ ನಂತರ ಮತ್ತೆ ಸದನ ಕರಿಬೇಕಲ್ಲ, ಸದನ ಕರೆದು ಸರ್ಕಾರದ ಸದನವನ್ನು ಕರೆದು ಆ ಸದನದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಪ್ಪಿಗೆ ಮಾಡ್ಕೊಳ್ತೀವಿ. ಇದು ಸುಮ್ಮನೆ ಅಲ್ಲ ನೋಡ್ರಿ. ಫಸ್ಟ್ ನಾಗಮೋಹನ್ ದಾಸ್ ಆದ ನಂತರ ಸರ್ಕಾರ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿಯವರು ಅವತ್ತು ತೀರ್ಮಾನ ತಗೊಂಡಿದ್ರು. ಕ್ಯಾಬಿನೆಟ್ ಅನ್ನು ತೀರ್ಮಾನ ತಗೊಂಡಿದ್ರು. ಮತ್ತೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಮತ್ತೆ ನಂತರ ಸರ್ವಪಕ್ಷಗಳ ಸಭೆ ಶಾಸನಸಭೆಗೆ ಹೋಗಿ ಶಾಸನಸಭೆಯಲ್ಲಿ ಕೂಡ ಒಪ್ಪಿಗೆಯನ್ನು ಪಡ್ಕೊಂಡು ಅವತ್ತು ಮೀಸಲಾತಿಯನ್ನು ಜಾಸ್ತಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಆದ್ರೆ ಅವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಮುಂಚೆಯಿಂದ ಕೂಡ ಅವ್ರಿಗೆ SC ಸಮುದಾಯಗಳಂದ್ರೆ ಅವ್ರಿಗೆ ಇಷ್ಟ ಇಲ್ಲ. SC ಸಮುದಾಯಗಳಂದ್ರೆ ಏನ್ ಬಿಡ್ರಿ, ಏನ್ ಹೇಳಿಂದ ಹೋಗ್ಲಿ, ನಮಗೆ ಓಟ್ ಹಾಕ್ತಾರೆ ಅಂತ ಏನ್ ಮಾಡಿದ್ರು, SC ಸಮುದಾಯಕ್ಕೆ 7% ಆಗಿದ್ರಿಂದ ಹೊಟ್ಟೆ ಕಿಚ್ಚು, 15% SC ಜನಾಂಗಕ್ಕೆ 15ರಿಂದ 17% ಆಗಿದ್ದು ಹೊಟ್ಟೆ ಕಿಚ್ಚದಿಂದ ಅವತ್ತು ಸಿದ್ದರಾಮಯ್ಯ ಏನ್ ಮಾಡ್ತಾ ಗೊತ್ತಾ, ಅವತ್ತಿದ್ದು SC ಜನಾಂಗದಲ್ಲಿ ಏನ್ ಮೀಸಲಾತಿ 7% ಆಯ್ತು, ಅವತ್ತು 51 ಜಾತಿಗಳಿದ್ದು. 51 ಜಾತಿಗಳಿದ್ದು. ಆ 51 ಜಾತಿಗಳಲ್ಲಿ ಅವ್ರಿಗೆ ಮೀಸಲಾತಿ ಜಾಸ್ತಿ ಸಿಗುತ್ತಂದೇಳಿ ಇನ್ನ ಬೇರೆ ಬೇರೆ ಜಾತಿಗಳನ್ನು ಸೇರಿಸಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಿದ್ದರಾಮಯ್ಯ ಮಾಡಂತ ಕೆಲಸ ಮಾಡ್ತಾರೆ. ಅದು 51 ಜಾತಿಗಳಿಂದ ಎಷ್ಟು ಜಾತಿಗಳಾದವು? ಇವತ್ತು ಹತ್ತತ್ರ 80-90 ಜಾತಿಗಳಾಗ್ಯಾವ. ಇವತ್ತು ಇರೋದೇ ಕಡಿಮೆ. ಇವತ್ತು 7% ಮೀಸಲಾತಿಯಲ್ಲಿ 51 ಜಾತಿಗಳು ತಗೋಬೇಕಂದ್ರೆ ಇನ್ನು ಬೇರೆ ಬೇರೆ ಜಾತಿಗಳನ್ನು ಸೇರಿಸಿ ಅದನ್ನು ಪುನಃ ಇವತ್ತು ತೊಂದರೆ ಮಾಡಬೇಕಂತ ಕಾರಣದಿಂದ ಅವತ್ತು ಮಾಡಿದಂತ ಕೆಲಸ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಎಡವಟ್ಟಾಗುವಂತ ಕೆಲಸ ಆಯ್ತು. ಅದು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಎಡವಟ್ಟು. ಇವತ್ತು ನಾವು ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ SC ಜನಾಂಗಕ್ಕೆ
ಇವತ್ತು ಮೀಸಲಾತಿ ಮಾಡಬೇಕು ಅನ್ನೋಂತ ಏನು ಲಾಲಸ್ಯದಿಂದ ಏನು ನಮ್ಮ ಪ್ರಯತ್ನ ಏನೇ ಮಾಡ್ತಾ ಇತ್ತು, ನಂತರ ದಿನಗಳಲ್ಲಿ ನಮ್ಮ ಬೇರೆ ಬೇರೆ ಕಾರಣಗಳಿಂದ ನಮ್ದು ಅವಧಿ ಮುಗಿದೋಯ್ತು. ಮುಗಿದಿ ಆದ ನಂತರ ಪುನಃ ನಾನು ಬಹಳ ನೋವಿಂದ ಹೇಳ್ತಾ ಇದ್ದೀನಿ, ಇವತ್ತು ಈ ಸಮುದಾಯಕ್ಕೆ ಎಸ್ಸಿ ಸಮುದಾಯಕ್ಕೆ ಇವತ್ತು ಎಷ್ಟು ನೋವನ್ನು ಪಡೀತಾ ಇದ್ರು. ಚುನಾವಣೆ ಸಂದರ್ಭದಲ್ಲಿ ನಾನಾಗಿರ್ಬೋದು, ಮಹೇಶ್ ಅಣ್ಣರಾಗಿರ್ಬೋದು, ಸಿ ಟಿ ರವೀಣ್ಣರಾಗಿರ್ಬೋದು, ಹರ್ಷಣ್ಣರಾಗಿರ್ಬೋದು, ನಾಗೇಂದ್ರನವರಾಗಿರ್ಬೋದು, ನಮ್ಮ MLA ಅಂತ ಇದೇ ಇದಾರ. ಆದ್ರೆ ಬಾಳ ಸಿದ್ದರಾಜಣ್ಣವರು ಎಲ್ಲರೂ ಕೂಡ ನಮ್ಮ ಚುನಾವಣೆ ಕಳ್ಕೊಂಡ್ರಿ. ನೆನ್ಪಿಡ್ಕೊಂಡ್ರಿ, 2 ಚುನಾವಣೆಗಳು ಸೋತದ್ದು. ಯಾಕಂದ್ರೆ ಮೀಸಲಾತಿ ಜಾಸ್ತಿ ಆಗಿದೆ ಅಂತ ಕಾರಣದಿಂದ ನಾವು ಸೋತದ್ವಿ. ನಾವೇನ್ ಮಾಡ್ಬೇಕು? ನಮ್ಮ ಸಮುದಾಯವನ್ನು ಬೆಳೆಸಬೇಕು. ಮಕ್ಕಳೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು, ಉದ್ಯೋಗದಲ್ಲಿ ಅವಕಾಶ ಸಿಗಬೇಕು, ಅವ್ರ ಕಾಲ ಮೇಲೆ ಅದು ನಿಲ್ಬೇಕು. ಎಲ್ಲೋ ಒಂದು ಕಡೆ ಮಕ್ಕಳೆಲ್ಲರೂ ಕೂಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗ್ಬೇಕು, ಅವ್ರು ಕೂಡ ಸವಲತ್ತನ್ನು ಸಿಗಬೇಕು ಅನ್ನೋ ಕಾರಣದಿಂದ ನಾವೆಲ್ಲ ಕಳ್ಕೊಂಡಿವಿ. ಆದ್ರೆ ಒಂದೇ ಒಂದು ಮಾತು ಹೇಳಿದ್ವಿ, ಆಗ್ಲಿ ಬಿಡ್ರಿ, ನಮ್ಗೆ ಕಳ್ಕೊಂಡ್ರೆ ಪರವಾಗಿಲ್ಲ, ಮಕ್ಕಳಿಗಂತ ಮೀಸಲಾತಿ ಸಿಕ್ಕಿದೆ ಅಂತೇಳಿ ಸಂತೋಷನ ಪಟ್ರಿ. ಅವಾಗ ಸರ್ಕಾರ ಬಿದ್ದೋಯ್ತು, ನಾವು ಕೂಡ ಸೋತದ್ವಿ. ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಈ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಪ್ರಾರಂಭ ಆಯಿತು. ಗೊಂದಲ ಪ್ರಾರಂಭ ಆದಂತ ಟೈಮಲ್ಲಿ ಬೋವಿ ಸಮುದಾಯ ಆಗಿರ್ಬೋದು, ಬಂಜಾರ ಸಮುದಾಯ ಆಗಿರ್ಬೋದು, ಅನೇಕ ಸಮುದಾಯಗಳನ್ನು ಇವತ್ತು ಎಸ್ ಸಿ ಪಟ್ಟಿಗೆ ಅವತ್ತು ಸೇರಿಸುವಂತ ಬೇರೆ ಬೇರೆ ಅಂದ್ರೆ ಬಂಜಾರ ಮತ್ತು ಬೋವಿ ಇದ್ದಂತ ಟೈಮಲ್ಲಿ ಬೇರೆ ಸಮುದಾಯಗಳನ್ನ SC ಅಲ್ಲಿ ಸೇರಿಸುವಂತ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅವತ್ತಿನ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಅದು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನ ನರಿ ಬಂದಿದ್ದಂತೆ. ಎಲ್ಲೋ ಒಂದು ಕಡೆ ನರಿ ಯಾವ ರೀತಿ ಅವ್ರು ಚಾಣಕ್ಯದಿಂದ ಯಾವ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ದನೋ, ಈ ಮೀಸಲಾತಿ ವಿಚಾರದಲ್ಲಿ ಮೋಸ ಮಾಡಬೇಕು ಅನ್ನೋ ಕಾರಣದಿಂದ ಅವತ್ತು ನರಿ ಬುದ್ಧಿ ತೋರಿಸಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಯಾವ ರೀತಿಯಲ್ಲಿ 2022ರಲ್ಲಿ 2027ರಿಂದ 25 ತನಕ ಕೂಡ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಂದಿ, ಕರ್ನಾಟಕದಲ್ಲಿ 2022ಗೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಮೀಸಲಾತಿ ಕೊಟ್ಟಿರುವಂತದ್ದು 25 ತನಕ ಕೂಡ ಯಾವುದೇ ತೊಂದರೆ ಇಲ್ಲಾರ್ದಂತೆ ಎಷ್ಟು ಮಂದಿ ಮಕ್ಕಳು SC ಮಕ್ಕಳು ಡಾಕ್ಟರ್ಗಳು ಆದರು, ಎಷ್ಟು ಮಂದಿ ಮಕ್ಕಳು ಎಷ್ಟು ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹಳಷ್ಟು ಮಂದಿ ನೀಟ್ಗಳಲ್ಲಿ, ಬಹಳಷ್ಟು ಮಂದಿ CET ಅಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಇದ್ದಂತ ಟೈಮಲ್ಲಿ ಅದನ್ನ ಎಲ್ಲೋ ಒಂದ್ ಕಡೆ ತೊಂದರೆ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ನಾನಿದ್ದಂತ ಟೈಮಲ್ಲಿ, ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಎಷ್ಟು ಮಂದಿ ಡಾಕ್ಟರ್ಗಳಾದ ಪಟ್ಟಿ ಮತ್ತೆ ಮುಂದೆ ಕೊಡುವಂತ ಕೆಲಸ ಮಾಡ್ತೀನಿ. ಅಷ್ಟು ಮಂದಿ ಸವಲತ್ತನ್ನು ಸಿಗುವಂತ ಕೆಲಸ ಮಾಡಿದ್ರು. ಸಾವಿರಾರು ಮಂದಿ SC ಮಕ್ಕಳು, ವಿದ್ಯಾರ್ಥಿನಿಯರು, ಬಹಳಷ್ಟು ಮಂದಿ ಮೆಡಿಕಲ್ ಅಲ್ಲಿ, ಇಂಜಿನಿಯರಿಂಗ್ಗಳಲ್ಲಿ ಪ್ರವೇಶ ಕೂಡ ಪಡ್ಕೊಂಡ್ರು, ಒಳ್ಳೆ ಸಂತೋಷವಾಗಿದ್ದರು. ಇವತ್ತು 2025ರಲ್ಲಿ ಇವತ್ತು ಈ ವಿಷಯವನ್ನು ಕೋರ್ಟ್ ಮೆಟ್ಲಿಗೆ ಏರ್ತಂತೆ. ಆ ಕೋರ್ಟ್ ಮೆಟ್ಲಿಗೆ ಏರಿದಂತವ್ರು ಯಾರು? ಮಹೇಶಣ್ಣ ಯಾರೋ ರಾಯಚೂರದವರು ಒಬ್ರು ಕೋರ್ಟ್ ಮೆಟ್ಲಿಗೆ ಹಾಕ್ತಾರೆ. ಮೀಸಲಾತಿಯಲ್ಲಿ ಸರಿ ಆಗಿಲ್ಲ ಅಂತ ಹೇಳ್ತೀರಿ, ಅವರು ಕೋರ್ಟ್ ಮೆಟ್ಲಿ ಇರ್ಬೇಕಂದ್ರೆ ರಾಯಚೂರವರು ಒಬ್ರು ಹಾಕ್ತಾರೆ. ಯಾರು ಅಂದ್ರೆ ಇವರು ಕಾಂಗ್ರೆಸ್ ಪಾರ್ಟಿಯವರೇ ಈ ಮೀಸಲಾತಿ ಜಾಸ್ತಿ ಮಾಡಬಾರ್ದು ಅನ್ನೋ ಕಾರಣದಿಂದ ಅವರೇ ಒಬ್ಬರ ಹತ್ರ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ಗೆ ಹಾಕಿದ ನಂತರ ಏನಾಗುತ್ತೆ, ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಈ SC ಮೀಸಲಾತಿ ವಿಚಾರದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ ನೆಲೆಯಲ್ಲಿ ಇಲ್ಲ ಅನ್ನೋದು ವಿಚಾರವನ್ನು ನೋಡ್ತಾ ಇದು ಸಂವಿಧಾನಬದ್ಧವಾಗಿ ಆಶಯ ಅಂತ ಆಗಿದೆ ಇಲ್ಲ ಅನ್ನೋ ವಿಚಾರವನ್ನು ಗಮನಿಸುವಂತ ಕೆಲಸ ಮಾಡ್ತದೆ. ನಂತರ SC ಮೀಸಲಾತಿ ವಿಚಾರದಲ್ಲಿ ಇವತ್ತು ಯಾವ ರೀತಿ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಇವತ್ತು ಸರ್ಕಾರ ಕೊಟ್ಟಿದ್ದೇನ ಇಲ್ಲ ಅನ್ನೋಂಥದ್ದು ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಬೇಕಂದ್ರೆ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಎಲ್ಲವನ್ನು ಕೂಡ ಅಧ್ಯಯನ ಮಾಡುವಂತ ಕೆಲಸ ಮಾಡ್ತದೆ. ಅವತ್ತು ನ್ಯಾಯಾಲಯ ಹೇಳುತ್ತೆ ಎಂತ ರೀತಿಯಲ್ಲಿ ಕೂಡ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳುವಂತ ಕೆಲಸ ಮಾಡ್ತದೆ. ನಂತರ ದಿನಗಳಲ್ಲಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಕೂಡ ಅನೇಕ ಬದಲಾವಣೆಗಳು, ಸುಧಾರಣೆಗಳನ್ನು ಕೂಡ ಕೋರ್ಟ್ನಲ್ಲಿ ಇದ್ದಂತ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದಂತ ಟೈಮಲ್ಲಿ ಈ ಮೀಸಲಾತಿ ವಿಚಾರದಲ್ಲಿ ಏನಿವತ್ತು ಶೇಕಡ ಅಂದ್ರೆ ನಾವು ಮಾಡಿದಂಥದ್ದು 56, ನೆನ್ಪಿಡ್ಕೊಳ್ಳಿ. SC ಜನಾಂಗಕ್ಕೆ 2, SC ಜನಾಂಗಕ್ಕೆ 4 ಅಂದ್ರೆ 4%. ಇದಕ್ಕಿಂತ ಮುಂಚೆ ಇದ್ದಂಥದ್ದು 50%, 56% ಮೀಸಲಾತಿ ಮಾಡಿದ ನಂತರ ಅದನ್ನ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋ ಟೈಮಲ್ಲಿ ಇವತ್ತು ಯಾರು ಕೋರ್ಟ್ಗೆ ಹೋಗಿದ್ದಾರೋ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅವ್ರನ್ನ ಯಾವ್ದೋ ರೀತಿಯಲ್ಲಿ ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋ ಕಾರಣದಿಂದ ತಾತ್ಕಾಲಿಕವಾಗಿ ಪಾರ್ಷಲಿ ಸ್ಟೇ ಕೊಡಂತ ಕೆಲಸ ಇವತ್ತು ಕೋರ್ಟ್ ಮಾಡಂತ ಟೈಮಲ್ಲಿ ಇವತ್ತು ಅನೇಕ ಬಾರಿ ಕೋರ್ಟ್ ಅಲ್ಲಿ ಮಂಡನೆ ನಡೆಯುವಂತ ಟೈಮಲ್ಲಿ ಸರಿಯಾದಂತ ವಾದನೆ ಮಾಡಲಾರ್ದಂತೆ, ಕೋರ್ಟ್ಗಳಲ್ಲಿ ಇವತ್ತು ಲಾಯರ್ಗಳು ಹೋಗ್ಲಾರ್ದಂತೆ ಎಲ್ಲ ರೀತಿಯಲ್ಲಿ ಕೂಡ ಕೋರ್ಟ್ ಪಾರ್ಷಲಿ ಸ್ಟೇ ಕೊಡಂತ ಕೆಲಸ ಮಾಡ್ತದೆ. ಆದ್ರೆ ಪಾರ್ಷಲಿ ಸ್ಟೇ ಕೊಡಂತ ಟೈಮಲ್ಲಿ
ಇವ್ರು ಸುಮ್ಮನೆ ನೋಡ್ಕೊಂತಾರೆ ಕೂತಾರೆ, ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಂತರದ ದಿನಗಳಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಕೂಡ ಅವ್ರು ಬೆಳಗಾವಿ ಅಧಿವೇಶನ ಕರೀತಾರೆ. ಬೆಳಗಾವಿ ಅಧಿವೇಶನ ಕರೆದ ನಂತರ ಅವರು ಏನಂತ ಅಧಿವೇಶನವನ್ನು ಕರೀತಾರೆ ಅಂದ್ರೆ, 17% SC ಜನಾಂಗಕ್ಕೆ ಏನು ಮೀಸಲಾತಿತ್ತನೋ ಅದನ್ನ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಕಡೆ ತೊಂದರೆ, ಒಳ ಮೀಸಲಾತಿ ಮಾಡ್ಬೇಕಂತೇಳಿ ಅವತ್ತು ಸದನದಲ್ಲಿ ತೀರ್ಮಾನ ತಗೊಂಡಾರ. 6-6-5 ಆ ತೀರ್ಮಾನ ತಗೊಂಡ ನಂತರ ಆ ವರ್ಗೀಕರಣ ಆಗಬೇಕು ಅಂತೇಳಿ ಅವತ್ತು ಆ ಮಸೂದೆಯನ್ನು ಎರಡು ಸದನದಲ್ಲಿ ನೆನಪಿರಲಿ, 2 ಸದನದಲ್ಲಿ ಅದನ್ನು ಅಂಗೀಕಾರ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. ಅಂಗೀಕಾರ ಮಾಡಿದ ನಂತರ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ನೆನ್ಪಿಡಿಕೊಳ್ಳಿ, 6-6-5 ಮಾಡಿ 17ನೇ ತಾರೀಕಿಗೆ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ ನಂತರ 18ನೇ ತಾರೀಕಿಗೆ 18/12/2025 ರಾಜ್ಯಪಾಲರ ಹತ್ರ ಹೋಗಿ ಅವ್ರು ಕೇಳಿ ಸಮಜಾಯಿಷನ್ ಕೊಡ್ತಾರ. ಏನು ಸಮಜಾಯಿಷನ್ ಕೊಡ್ತಾರ ರಾಜ್ಯಪಾಲರಿಗೆ? ತಪ್ಪು ಮಾಹಿತಿ ನೋಡಿ ಎಷ್ಟು ಮೋಸ ಮಾಡ್ತಾರ. 17% ಮಾಡ್ತೀವಂತಾರ. 17% ಮಾಡ್ತೀವಿ ರಾಜ್ಯಪಾಲರ ಹತ್ರ ಅಂಗೀಕಾರ ಮಾಡ್ಕೊಂಡು ಸಹಿ ಮಾಡ್ಕೊಂತಾರೆ. ಇದರಲ್ಲಿ ಯಾವುದೇ ನಾನೇನೋ ಉತ್ಕೃಷ್ಟವಾಗಿ ಏನನ್ನ ಯಾವುದಿಲ್ಲ. 17% ಮಾಡ್ತೀವಿ ಅಂತೇಳಿ ರಾಜ್ಯಪಾಲರ ಹತ್ರ ಅಂಗೀಕರಿಸ್ಕೊಂತಾರೆ ಅಂದ್ರೆ ಸಹಿ ಮಾಡಿಸ್ಕೊಂತಾರೆ. ನಂತರ 26/2/2026 ಏನು 17% ಆಗಬೇಕೆಂದೇಳಿ ರಾಜ್ಯಪಾಲರ ಹತ್ರ ಅಂಗೀಕಾರವನ್ನು ಪಡೆದ ನಂತರ ಅವತ್ತು ಸಂಜೆ ನಾನು ನೆನ್ಪಿಡ್ಕೊಂಡು ಡೇಟ್ ಇಟ್ಕೋಬೇಕು. 26/2/2026 17% ಮಾಡ್ತೀವಿ ಅಂತೇಳಿ ರಾಜ್ಯಪಾಲರ ಹತ್ರ ಸಹಿ ಮಾಡಿಸ್ಕೊಂಡ ನಂತರ ಅವತ್ತು ಸಂಜೆ ಸಚಿವ ಸಂಪುಟ ಕರೀತಾರೆ. ಸಚಿವ ಸಂಪುಟ ಇದರಲ್ಲಿ ಯಾವ್ದು ನಾನು ಬೇರೆ ಮಾತಾಡ್ತಾರೆ. ಸಚಿವ ಸಂಪುಟ ಕರೆದು ಅವತ್ತು ತೀರ್ಮಾನ ತಗೊಂತಾರ. 56% ಬದಲು 50% ಮಾಡ್ತೀವಿ ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರೆ. ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನೋಡಿ. ರಾಜ್ಯಪಾಲರ ಹತ್ರ 56 ತಗೊಂತಾರ, ಇಲ್ಲಿ ಬಂದ ಹತ್ರ 56 ಒಳಗಡೆ ಕೊಡಬೇಕಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರೆ. ತೀರ್ಮಾನ ತಗೊಂಡ ನಂತರ ಅವ್ರು ಕೇಳೋ ವಿಷಯ ಕೋರ್ಟ್ ಏನ್ ಕೇಳ್ತಾರಂದ್ರೆ, 56 ಏನಿದೆನೋ 56 ನಾವು ಏನು ಬೇಡ, ನಮ್ಗೆ ಒಳ್ಳೆ ನಮಗೆ 50 ಒಳಗಡೆ ನಾವು ಮಾಡ್ಕೊಂತೀವಿ ಅಂತಾರ. ಹಂಗಾಗಿ ಕೋರ್ಟ್ ಏನ್ ಮಾಡುತ್ತೆ, ಏನು ವರ್ಗೀಕರಣ ಇವತ್ತು ಎಲ್ಲ ಕೂಡ ಮಾಡಿಕೊಂಡು ಅದು ತಡೆ ಆಜ್ಞೆ ಮಾಡಂತ ಕೆಲಸ ಕೋರ್ಟ್ ಮಾಡುತ್ತೆ. ನೆನ್ಪಿಟ್ಕೊಂಡು ಕೋರ್ಟ್ ಮಾಡುತ್ತೆ. ಕೋರ್ಟ್ ಮಾಡಂತ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಲ್ಲ. ಅವ್ರು ಯಾವ ರೀತಿಯಲ್ಲಿ ಅಂದ್ರೆ ಇನ್ನ 7% 15% ಮಾಡಿ ಇವತ್ತು ವರ್ಗೀಕರಣ ನೇಮಕಾತಿ ಎಲ್ಲವನ್ನು ಕೂಡ ನೋಡಿ ಇವತ್ತು ಅದನ್ನು ತಡೆ ಹಿಡಿಯುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸರ್ಕಾರ ಮಾಡಿದ ನಂತರ ಇವತ್ತು ರಾತ್ರೋರಾತ್ರಿ ಏನ್ ಮಾಡ್ತಾರೆ ಅಂದ್ರೆ ST ಸಮುದಾಯಕ್ಕೆ ಇವತ್ತು 7% ಇತ್ತಲ್ಲ, 7% ರಾತ್ರೋರಾತ್ರು ಅವ್ರು ಹೇಳ್ಬಿಡ್ತಾರೆ. ಏನ ಸರ್ಕಾರ ಆದೇಶ ಏನು ಹೊಡಿಸ್ತಾರೆ ಅಂದ್ರೆ 7% ಇದ್ದು ಅದು 3% ಮಾಡಿದ್ದು ಅಂತೇಳಿ ಸರ್ಕಾರ ಆದೇಶ ಹೊಡಿಸ್ಬಿಡ್ತಾರೆ. ಹೊಡಿಸ್ಬಿಟ್ರಿಂದ ನಮ್ಮ ಮಕ್ಕಳೆಲ್ಲರೂ ಕೂಡ ಒಬ್ಬ 4 ಮಂದಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರ. ಯಾವ ಈ ವಿಚಾರಗಳನ್ನು ಯಾವ್ದು ಮೀಸಲಾತಿ ವಿಚಾರ, ಬೇರೆ ವಿಚಾರಗಳನ್ನು ಯಾವ್ದು ಶೆಡ್ಯೂಲ್ ಲೈನ್ದಲ್ಲಿ ಸೇರಿಸಿದ್ರು ಹೇಳ್ರಪ್ಪ, ಯಾವ್ದು ಕೂಡ ಶೆಡ್ಯೂಲ್ ಲೈನ್ದಲ್ಲಿ ಸೇರಿಸಿಲ್ಲ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವತ್ತಿನ ಸಂದರ್ಭದಲ್ಲಿ ಏನು ತಮಿಳುನಾಡು 69% ಮಾಡಿತ್ತು. ತಮಿಳುನಾಡು ಅವತ್ತು ಜಯಲಲಿತಾ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ, PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಂತ ಟೈಮಲ್ಲಿ ಅವತ್ತು 69% ಮಾಡಿರೋಂಥದ್ದು ಅವತ್ತು ತಮಿಳುನಾಡು ಸರ್ಕಾರಕ್ಕೆ ಅವತ್ತು ಸುಪ್ರೀಂ ಕೋರ್ಟ್ ಅದನ್ನ ಯಾವ ಸೆಕ್ಯೂರಿಟಿ ಅಂದ್ರೆ ಲೀಗಲ್ ಸೆಕ್ಯೂರಿಟಿ ಅದರ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ 3 ವರ್ಷಗಳಲ್ಲಿ ಈ SC ಸಮುದಾಯಕ್ಕೆ ಏನು ಕೂಡ ಬಹುಶಃ ಅವರು ಅದನ್ನು ಮೀಸಲಾತಿ ಮಾಡಬೇಕು ಅಂತ ಹೇಳಿ ಕೂಡ ಯೋಚನೆ ಕೂಡ ಮಾಡಿದ್ದಿಲ್ಲ. ಆದ್ರೆ ಹಿಂದುಳಿದಂತ ವರ್ಗದ ಸ್ವಯಂ ಘೋಷಿತ ಚಾಂಪಿಯನ್ ಅವರು, ಹಿಂದುಳಿದಂತ ವರ್ಗದ ಒಬ್ಬ ದೊಡ್ಡ ನಾಯಕರು, ಈ ಭಾಗದಲ್ಲಿ ಹಿಂದುಳಿದಂತ ವರ್ಗದ ಸಮುದಾಯಗಳನ್ನು ಕಟ್ಟಿಕೊಂಡು ಮೇಲೆ ಬಂದಂತ ಒಬ್ಬ ದಿವಂತ ನಾಯಕರು, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂತ ರಾಜ್ಯ ಪರಿಸ್ಥಿತಿ ಏನಾಯ್ತು, ಅವ್ರು ಭಗವಂತ ಅವಕಾಶ ಕೊಟ್ಟಂತ ಟೈಮಲ್ಲಿ ಈ ಸಮುದಾಯಗಳ ಋಣವನ್ನು ತೀರಿಸಬೇಕಾಗಿತ್ತಲ್ಲ. ಆದ್ರೆ ಇವತ್ತು ಕೂಡ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು 2013 ಕೂಡ ತೀರಿಸಲಿಲ್ಲ. ಇವತ್ತು ಕೂಡ 2026 ಕೂಡ